ಎಜಿ ನ್ಯೂಸ್ಗೆ ಸ್ವಾಗತ. ಸುರಪುರ ತಾಲೂಕಿನ ಪತ್ರಕರ್ತ ನಾಗರಾಜ್ ನ್ಯಾಮತಿ ಅವರ ವಿರುದ್ಧ ದಾಖಲಾಗಿರುವ ಪ್ರಕರಣವನ್ನು ಸಮಗ್ರ ತನಿಖೆಗೆ ಒಳಪಡಿಸಿ ರದ್ದುಪಡಿಸಬೇಕು ಹಾಗೂ ಸುಳ್ಳು ದೂರು ಕೊಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು, ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ 4ನೇ ಅಂಗವಾಗಿದ್ದು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿನ ಸಮಸ್ಯೆಗಳು ಹಾಗೂ ಅಕ್ರಮಗಳನ್ನು ಜನರ ಮುಂದಿಡುವ ಮಹತ್ತರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದೆ ಎಂದು ಹೇಳಿದರು. ಸುರಪುರ ಪಟ್ಟಣದ ಸೆಕ್ಯುಲರ್ ಪತ್ರಿಕೆ ವರದಿಗಾರ ನಾಗರಾಜ್ ನ್ಯಾಮತಿ ಅವರು ಸಾರ್ವಜನಿಕ ಹಿತಾಸಕ್ತಿಯ ವಿಷಯಗಳ ಕುರಿತು ವರದಿ ಮಾಡಿರುವುದನ್ನು ಸಹಿಸದೆ ಅವರ ವಿರುದ್ಧ ಸತ್ಯಕ್ಕೆ ದೂರವಾದ ಪ್ರಕರಣ ದಾಖಲಿಸಲಾಗಿದೆ ಎಂದು ಆರೋಪಿಸಿದರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೃಢವಾದ ಸಾಕ್ಷಿಧಾರಗಳನ್ನು ಪರಿಶೀಲಿಸದೆ ಕೇವಲ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಿರುವುದು ಸರಿಯಲ್ಲ. ಸಿಸಿಟಿವಿ ದೃಶ್ಯಾವಳಿ, ವಿಡಿಯೋ, ಆಡಿಯೋ ದಾಖಲೆ ಅಥವಾ ಮೊಬೈಲ್ ಲೊಕೇಶನ್ ಸೇರಿ ಎಲ್ಲಾ ಅಂಶಗಳನ್ನು ಸಮಗ್ರವಾಗಿ ತನಿಖೆ ಮಾಡಿ ಸತ್ಯಾಸತ್ಯತೆ ಹೊರತರಬೇಕು ಎಂದಿದ್ದಾರೆ. ಪತ್ರಕರ್ತರ ಮೇಲೆ ನಿರಾಧಾರ ಆರೋಪಗಳನ್ನು ಹೊರಿಸಿ ಪ್ರಕರಣ ದಾಖಲಿಸುವುದು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತದ್ದು. ಇಂತಹ ಬೆಳವಣಿಗೆಗಳು ಪತ್ರಕರ್ತರಲ್ಲಿ ಭಯದ ವಾತಾವರಣ ಸೃಷ್ಟಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೌಲ್ಯಗಳಿಗೆ ಧಕ್ಕೆಯನ್ನುಂಟು ಮಾಡುತ್ತೆ ಎಂದು ಪ್ರತಿಭಟನಾಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಸುರಪುರದ ಫನ್ ಫ್ಲೇಮ್ ಗ್ಯಾಸ್ ಏಜೆನ್ಸಿ ವಿರುದ್ಧವೂ ಕೂಡ ಆರೋಪಗಳನ್ನು ಮಾಡಿರುವ ಪ್ರತಿಭಟನಾಕಾರರು ಸರ್ಕಾರ ನಿಗದಿಪಡಿಸಿದ ದರದಲ್ಲಿಯೇ ಗ್ಯಾಸ್ ಸಿಲಿಂಡರ್ಗಳನ್ನು ವಿತರಣೆ ಮಾಡಬೇಕು, ಯಾವುದೇ ಅಕ್ರಮಗಳು ಕಂಡು ಬಂದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇಂದು ಸುರಪುರ ತಾಲೂಕಿನ ಸಾಮೂಹಿಕ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮತ್ತು ಮಾನ್ಯ SP ಅವರಿಗೆ ಮನವಿ ಸಲ್ಲಿಸಿರ್ತೇವೆ. ಈ ಮನವಿ ಸಲ್ಲಿಸಿದ ಉದ್ದೇಶ ಏನಂತಂದ್ರೆ, ಸುರಪುರದಲ್ಲಿ ಕಳೆದ ತಿಂಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ಪ್ರಾರಂಭವಾದ ಮೇಲೆ ನಮ್ಮ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಡೀಸೆಲ್ ಮತ್ತು ಪೆಟ್ರೋಲು ಮತ್ತು ಸಿಲಿಂಡರ್ ಗ್ಯಾಸ್ ವಿತರಣೆಯಲ್ಲಿ ಕೆಲವು ಭ್ರಷ್ಟಾಚಾರ ನಡೆದ ಬಗ್ಗೆ ಇವತ್ತು ನಾಗರಾಜ್ ನ್ಯಾಮತಿ ಅಂತೇಳಿ ಸೆಕ್ಯುಲರ್ ವಾಯ್ಸ್ ಪತ್ರಿಕೆ ವರದಿಗಾರರು ಸತ್ಯವನ್ನು ಬರೆದೋದಕ್ಕಾಗಿ ಇವತ್ತು ಹ್ಯಾಂಗೆ ಬರ್ದಂತೇಳಿ ಅವ ಪೊಲೀಸ್ ಠಾಣೆಗೆ ಹೋಗಿಲ್ಲ, ಮಾಲಕ ವಿತರಕ ಇವತ್ತೇನು ಪ್ರಶಾಂತ್ ಉಕ್ಕಿನ ಏನದನ ಆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಾರ್ದೆ ಇವತ್ತು ನಾಗರಾಜ್ ನ್ಯಾಮತಿ ಅವ್ರ ಮೇಲೆ FIR ಅಂತಂದ್ರೆ ಎಷ್ಟು ದಬ್ಬಳಿಕೆ ಇರಬಹುದು. ಆತನ ದುಡ್ಡಿಗೆ ಬಲಿಯಾಗಿ ಇವತ್ತು ಸುರಪುರ ಪೊಲೀಸರು ಆತ ಯುದ್ಧಲಿಗೆ ಹೋಗಿ ಹೇಳಿಕೆ ತೊಗೊಂಬಂದು ಇವತ್ತು FIR ಮಾಡ್ಯಾರ. ಆ FIRದಲ್ಲಿ ಏನಿದೆ ಅಂದ್ರೆ ಆ ದುಡ್ಡು ಕೇಳೋಣ ಮತ್ತು ಗಲಾಟೆ ಮಾಡ್ಯಾನ, ಸಿಲಿಂಡರ್ ತನ ವಿತರಣೆ ಕೇಂದ್ರ ತನ ಬಂದು ಅವ್ಯಾಜ ಶಬ್ದಗಳನ್ನು ಬೈದಾನ, ಕೊಲೆ ಮಾಡ್ತಂತೇಳಿ ಅಂಶನ್ ಅಂತೇಳಿ ಇವತ್ತು FIR ಆಗ್ಯದ. ಆ ಎಲ್ಲ ಕಾರಣವನ್ನು ಇವತ್ತು ವಿಡಿಯೋ ಇರ್ಬೋದು, CC ಕ್ಯಾಮ್ರಾ ಇರ್ಬೋದು, ಮತ್ತು ದುಡ್ಡು ಕೇಳೋದು, ಕಾಲ್ ರೆಕಾರ್ಡಿಂಗ ಮತ್ತು ಈ ನಾಗರಾಜ್ ನ್ಯಾಮತಿ ಅವರ ಫೋನ್ ಕಾಲ್ಸ್ ಚೆಕಪ್ ಮಾಡಿ ಇವತ್ತು ಯಾವುದೇ ತಪ್ಪಾಗಿತ್ತು ನಾಗರಾಜ್ ನ್ಯಾಮತಿ ಅವರಿಂದ ಅಂದ್ರೆ ಆತನ ಮೇಲೆ ಶಿಸ್ತು ಕ್ರಮ ಜರುಗಿಸ್ಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಅದಲ್ಲದೆ ಇವತ್ತು ನ್ಯಾಯಯುತವಾಗಿ ಸತ್ಯವಾಗಿ ಬರೆದಂಥ ಒಂದು ವರದಿಗಾರನ ಮೇಲೆ ಈ ಪ್ರಕಾರ ಸುಳ್ಳು ಕೇಸ್ ಮಾಡ್ತಾರೆ ಅಂದರೆ ಇವತ್ತು ಇಡೀ ತಾಲೂಕು ಮತ್ತು ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು ಮತ್ತು ಮಾಧ್ಯಮ ಸ್ನೇಹಿತರು ಇವತ್ತು ಅದರ ವಿರುದ್ಧ ಖಂಡನೆ ಮಾಡಬೇಕಾಗ್ತದೆ. ಯಾಕಂತಂದರೆ ಇವತ್ತು ಒಬ್ಬ ಪತ್ರಕರ್ತನ ಮೇಲೆಲ್ಲ ಇವತ್ತು ನಾವೆಲ್ಲ ಸಾಮೂಹಿಕ ಸಂಘಟನೆ ಪದಾಧಿಕಾರಿಗಳು ನ್ಯಾಯಯುತವಾಗಿ ಹೋರಾಟ ಮಾಡಬೇಕಾದ್ರೆ ನಮ್ಮ ಮೇಲೂ ಇಂಥ ಮೋಸದ ಕೇಸುಗಳಾಗ್ಬೋದು ಮತ್ತು ದಬ್ಬಳಿಕೆ ಆಗ್ಬೋದು, ಕೊಲೆ ಬೆದರಿಕೆಯನ್ನು ಆಗ್ಬೋದು, ಇವತ್ತು ಅನಾಹುತನೂ ಮಾಡ್ಬೋದು. ಅದಕ್ಕಾಗಿ ಇದು ನ್ಯಾಯಯುತವಾಗಿ ತನಿಖೆ ಮಾಡಬೇಕು. ಸಂಬಂಧಪಟ್ಟ ಏನೇ ದಾಖಲಾತಿದ್ರೆ ನಾಗರಾಜ್ ನ್ಯಾಮತಿ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅದು ಬಿಟ್ಟಿಗೆ ಸುಳ್ದೊಂದು ಏನು ಕೇಸ್ ಮಾಡ್ಯಾರ ಅದು ರದ್ದುಪಡಿಸಬೇಕು. ಪ್ರಶಾಂತ್ ಉಪ್ಪಿನವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಆತನ ಬಂಧಿಸ್ಬೇಕಂತೇಳಿ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ SP ಅವರಿಗೆ ನಾವೆಲ್ಲ ಸಂಘಟನೆ ಸ್ನೇಹಿತರು ಕಲಿತು ಇವತ್ತು ಮನವಿ ಸಲ್ಲಿಸಿದ್ದೇವೆ. ಕೆಲವು ದಿನ ನಾವು ಕೈ ನೋಡ್ತೀವಿ. ಮುಂದೆ ಏನಾದರೂ ಕ್ರಮ ಆಗ್ಲಿಕ್ಕಂದ್ರೆ ಮತ್ತು ನಾವು ಸುರಪುರ ಪಟ್ಟಣ ಬಂದ್ ಮಾಡಬೇಕಂತೇಳಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತೀವಿ. ಇನ್ನು ಪ್ರತಿಭಟನೆಯಲ್ಲಿ ಮಾನಪ್ಪ ಕಟ್ಟಿಮನಿ, ನಿಂಗಣ್ಣ ಎಂ ಗೋನಾಲ್, ಮಲ್ಲಿಕಾರ್ಜುನ ಕೇತಳ್ನಳ್ಳಿ, ದೇವೇಂದ್ರಪ್ಪ ಪತ್ತಾರ್, ಶಿವಶಂಕರ H ಹೊಸ್ಮನಿ, ರವಿಚಂದ್ರ ಬೊಮ್ಮನಹಳ್ಳಿ, ಮಲ್ಲಿಕಾರ್ಜುನ ಕ್ರಾಂತಿ, ಅಪ್ಪಣ್ಣ ಗಾಯಕವಾಡ, ಬಸವರಾಜ್ ಬೊಮ್ಮನಹಳ್ಳಿ ಸೇರಿ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ರು. ನಿಜಾಮುದ್ದೀನ್ ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ24
24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತನ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.